ಹೆಲೋ ಗಾಯ್ಸ್, ಎಲ್ಲರೂ ಹೇಗಿದ್ದಾರೆ? ನಾನು ಚೆನ್ನಾಗಿದ್ದೀನಿ. ನಾನು ಇವತ್ತು ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ. ಅದನ್ನು ನಿಮಗೂ ಶೇರ್ ಮಾಡ್ತಾಯಿದ್ದೀನಿ. ಈ ಥರ ರೆಮಿಡಿ ನಿಮಗೆ ಗೊತ್ತಿದೆಯೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿ ಗೊತ್ತಿದೆ ಅಂತ. ಇಲ್ಲ ಅಂದರೆ ಇಲ್ಲ ಅಂತ ಹೇಳಿ. ಫಸ್ಟು ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ. ನಿಮಗೆ ಮೆಣಸಿನ್ಕಾಯಿ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಆ್ಯಂಡ್ ನಾನು ಸ್ವಲ್ಪ ಇವಾಗ ಸೋಡಾ ಹಾಕ್ತಾಯಿದ್ದೀನಿ. ಅದರ ಒಳಗಡೆ ಸ್ವಲ್ಪ ಓಮ್ ಕಾಳು ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ನಾನು ಸ್ವಲ್ಪ ಅರಿಶಿಣ ಕೂಡ ಹಾಕ್ಕೊತಾ ಇದ್ದೀನಿ, ಬಿಕಾಸ್ ಸ್ವಲ್ಪ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತ. ನಿಮಗೆ ಇಷ್ಟ ಇಲ್ಲ ಅಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಕೋಬೋದು. ಆ್ಯಂಡ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾನು ಕೊತ್ತಂಬರಿ, ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ನಲ್ಲ, ಅದನ್ನು ನಾನು ಇವಾಗ ಸ್ವಲ್ಪ ಅದರೊಳಗಡೆ ಉಪ್ಪು ಹಾಕ್ಕೊಂಡ್ಬಿಟ್ಟು ಕುಟ್ಕೊತಾ ಇದ್ದೀನಿ. ಕುಟ್ಕೊಂಡಿರೋದು ಈ ಹಿಟ್ಟಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಈ ಥರ ಯಾರ್ಯಾರು ಮಾಡ್ತೀರಾ ಅಂತ ನನಗೆ ಹೇಳೋದನ್ನು ಮರಿಬೇಡಿ. ಆ್ಯಂಡ್ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗೆ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಸ್ಮೂತ್ ಆಗಬೇಕು. ಅಷ್ಟವರೆಗೂ ನಾವು ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಬಿಕಾಸ್ ಬಜ್ಜಿ ಹಾಕುವಾಗ ಮೆತ್ತಗೆ ಚೆನ್ನಾಗಿ ಸ್ಮೂತಾಗಿರುತ್ತೆ, ಇಲ್ಲಾದರೆ ಗಟ್ಟಿ ಬರುತ್ತೆ. ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ. ಅದಕ್ಕೆ ಇವಾಗಲೇ ಹಿಟ್ಟನ್ನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಾದ್ಕೊಂಡ್ರೆ ಆ್ಯಂಡ್ ಬಜ್ಜಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಮಿಕ್ಸ್ ಮಾಡಾಯಿತು. ಆ್ಯಂಡ್ ಇದನ್ನು ನಾನು ಮುಚ್ಚಿಬಿಟ್ಟು ಸೈಡಲ್ಲಿ ಇಕ್ತಾಯಿದ್ದೀನಿ. ನಾನು ಈ ಮೆಣಸಿನ್ಕಾಯಿ ತೊಗೊತಾ ಇದ್ದೀನಿ. ನಿಮಗೆ ಇದು ತುಂಬ ಸ್ಪೈಸಿ ಅನಿಸಿದರೆ ಇನ್ನೊಂದು ದಪ್ಪ ಕೂಡ ಬರುತ್ತೆ, ಅದು ಕೂಡ ನೀವು ಯೂಸ್ ಮಾಡ್ಕೋಬೋದು. ನಾನು ಇದರೊಳಗಡೆ ಸ್ವಲ್ಪ ಚೆನ್ನಾಗಿ ಉದ್ದ ಮೆಣಸಿನ್ಕಾಯಿ ನೋಡಿ ತೊಗೊತಾ ಇದ್ದೀನಿ. ಆ್ಯಂಡ್ ಇದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇನ್ನೊಂದು ಕಡೆ ನಾನು ಪ್ಯಾನ್ ಇಕ್ತಾಯಿದ್ದೀನಿ. ಇಟ್ಬಿಟ್ಟು ಎಣ್ಣೆ ಹಾಕಿಬಿಟ್ಟು ಬಿಸಿಗೆ ಇಡ್ತಾಯಿದ್ದೀನಿ. ಸ್ವಲ್ಪ ಹೊತ್ತು ನಾನೆಲ್ಲ ರೆಡಿ ಮಾಡ್ಕೊಳ್ಳೋವರೆಗೂ ಸ್ವಲ್ಪ ಎಣ್ಣೆನೂ ಬಿಸಿ ಆಗುತ್ತೆ. ಎಣ್ಣೆ ಬಿಸಿ ಇಡೋಕ್ಕಾದ್ಮೇಲೆ ಮತ್ತು ನಾನು ಮೆಣಸಿನ್ಕಾಯಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ನಲ್ಲ, ಅದನ್ನು ನಾನು ಮಿಡಲಲ್ಲಿ ಚೆನ್ನಾಗಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಇದು ಥರ ಸ್ಪೈಸಿ ಅನಿಸಿದರೆ ಅದರೊಳಗಡೆ ಬೀಜ ಇದೆಲ್ಲ ಅದನ್ನು ನಾವು ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ಳಿ. ಚೆನ್ನಾಗಿ ಕ್ರಂಚಿ ಕೂಡ ಆಗುತ್ತೆ. ಆ್ಯಂಡ್ ನಾನು ಉಪ್ಪು ಹಾಕೋದು ಮರ್ತೋಗಿದ್ದೆ, ಇವಾಗ ಉಪ್ಪು ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಎಣ್ಣೆ ಕೂಡ ಬಿಸಿಯಾಗಿದೆಯಲ್ಲ ಅಂತ ಚೆಕ್ ಮಾಡಿಬಿಟ್ಟು ಚೆನ್ನಾಗಿ ಎಣ್ಣೆ ಬಿಸಿ ಆದಮೇಲೆ ನಾವು ಬಜ್ಜಿ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ತುಂಬ ಸ್ಪಾಂಜಿ ಆಗುತ್ತೆ, ಬಿಕಾಸ್ ನಾವು ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ನಾದ್ಕೊಂಡಿದ್ದು. ಆ್ಯಂಡ್ ಇವಾಗ ನಾನು ಇನ್ನೊಂದು ಟ್ರಿಪ್ ಹಾಕ್ತಾಯಿದ್ದೀನಿ. ತುಂಬ ಬಿಸಿ ಇದ್ದಾಗ ನಾವು ಹಾಕುವಾಗ ಸ್ವಲ್ಪ ಸ್ವಿಮ್ ಆಗಿಡಬೇಕು, ಬಿಕಾಸ್ ಅದು ಮೇಲೆ ಸುಟ್ಕೊಂಡು ಬರುತ್ತೆ, ಒಳಗಡೆ ಚೆನ್ನಾಗಿ ಆಗಲ್ಲ, ಹಸಿ ಇರುತ್ತೆ. ಸಣ್ಣ ಇಟ್ಬಿಟ್ಟು ಬಜ್ಜಿ ಹಾಕಿ ಆ್ಯಂಡ್ ಹಾಕಾದ್ಮೇಲೆ ಮತ್ತೆ ಜಾಸ್ತಿ ಗ್ಯಾಸನ್ನ ಇದು ಮಾಡ್ಕೊಳ್ಳಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನಗೆ ಫಾಲೋ ಮಾಡಿ ಆ್ಯಂಡ್ ಲೈಕ್ ಮಾಡೋದು ಮರಿಬೇಡಿ. ಆ್ಯಂಡ್ ಈವ್ನಿಂಗ್ ಟೀ ಜೊತೆ ಬಿಸಿ ಬಜ್ಜಿ ಆ್ಯಂಡ್ ಟೀ ಎಂಜಾಯ್ ಮಾಡಿ.